ದ.ರಾ ಬೇಂದ್ರೆಯವರ ಚದುರಿದ ಕೂದಲು, ಶಿವಾಜಿಯ ಶೌರ್ಯ, ಅರ್ಜುನ್ ಹಾಲಪ್ಪನ ಚಿಗುರು ನಗು, ರಾಜ್ಕುಮಾರ್ ಮಂದಹಾಸ ಎಲ್ಲವೂ ಎದ್ದು ಕಾಣುವ ಈ ಚಿತ್ರಗಳು ಕೈಯಿಂದ ರಚಿಸಿದವು ಎಂದರೆ ನಂಬಲ ಸಾಧ್ಯ. ಮೇಲ್ನೋಟಕ್ಕೆ ಕಂಪ್ಯೂಟರ್ ಚಿತ್ರಗಳಂತೆ ಭಾಸವಾಗುವ ಈ ಸುಂದರ ಚಿತ್ರಗಳು ವಾಸ್ತವವಾಗಿ ಅಪರೂಪದ ಕಲಾವಿದನೊಬ್ಬನ ಸೃಷ್ಟಿ. ಕಲ್ಲಂಗಡಿ ಹಣ್ಣನ್ನು ಕೊರೆದು ತನ್ನ ಕಲ್ಪನೆಯ ಎರಕ ಹೊಯ್ದು ಹಣ್ಣಿನಲ್ಲೇ ಈ ಚಿತ್ರಗಳನ್ನು ಮೂಡಿಸಿದವರು ಉಡುಪಿ ಪಡುಬಿದ್ರೆಯ ಕಲಾವಿದ ಭರತ್. ನುಣುಪಾದ ಕಲ್ಲಂಗಡಿ ಹಣ್ಣಿನಲ್ಲಿ ಇಂಥ ಚಿತ್ರ ಕೊರೆಯುವುದು ನಿಜಕ್ಕೂ ಸಾಹಸದ ಕೆಲಸವೇ ಸರಿ. ನೋಡಿದೊಡನೆ ನಮ್ಮ ಕಣ್ಸೆಳೆಯುವ ಈ ಕುಸುರಿ ಕೆಲಸ ಅಪರೂಪದ್ದು. ಕಲ್ಲಂಗಡಿ, ಕುಂಬಳಕಾಯಿಗಳಲ್ಲಿ ಅನೇಕ ವರ್ಷಗಳಿಂದ ಕಲಾಕೃತಿಗಳನ್ನು ರಚಿಸುತ್ತಿರುವ ಭರತ್ ಹಾಗಲಕಾಯಿ, ಸೌತೆ, ಕ್ಯಾರೆಟ್ಗಳಲ್ಲೂ ತರಕಾರಿ ಕಲಾಕೃತಿಗಳನ್ನು ರಚಿಸಬಲ್ಲರು. ಇದೀಗ ಕಲ್ಲಂಗಡಿ ಹಣ್ಣಿನಲ್ಲಿ ಮೂಡಿದ ಅನೇಕ ಗಣ್ಯಮಾನ್ಯರ ಚಿತ್ರಗಳು ರಾಜಸೀಟಿನ ಫಲಪುಷ್ಪ ಪ್ರದರ್ಶನದಲ್ಲಿ ಗಮನ ಸೆಳೆಯುತ್ತಿವೆ. ಕ್ಯಾಟರಿಂಗ್ ಮತ್ತು ಎಲೆಕ್ಟ್ರಿಷಿಯನ್ ಕೆಲಸ ಮಾಡುತ್ತಿರುವ ಭರತ್ ರಾಜ್ಯದ ಎಲ್ಲೆಡೆ ನಡೆಯುವ ಪುಷ್ಪ ಪ್ರದರ್ಶನಗಳಲ್ಲೂ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ತನ್ನ ವೃತ್ತಿಯಲ್ಲಿ ಗಳಿಸುವಷ್ಟೇ ಆದಾಯವನ್ನು ಈ ಕಲಾ ಪ್ರದರ್ಶನಗಳು ತಂದುಕೊಡುತ್ತವೆ ಎನ್ನುತ್ತಾರೆ ಭರತ್. ಕಲ್ಲಂಗಡಿ ಹಣ್ಣಿನಲ್ಲಿ ಹೆಸರಾಂತ ವ್ಯಕ್ತಿಗಳ ಚಿತ್ರಗಳನ್ನು ಕೆತ್ತುವ ಭರತ್ ಅವರ ಕಲಾ ಸೂಕ್ಷ್ಮತೆ ಹುಬ್ಬೇರಿಸುವಂತಿದೆ. ಕೂದಲು, ಮೀಸೆ, ಮುಖದ ಭಾವನೆ, ಶರೀರದ ಭಂಗಿ ಇವುಗಳಲ್ಲಿ ಸಣ್ಣ ಗೆರೆಯೂ ತಪ್ಪಾದರೆ ಇಡೀ ಚಿತ್ರವೇ ಮಸುಕಾಗುತ್ತದೆ. ಸಣ್ಣ ಚಾಕು ಹಿಡಿದು ಭರತ್ ಚಿತ್ರ ರಚನೆಗೆ ಕುಳಿತರೆಂದರೆ ಕಲ್ಲಂಗಡಿ ಹಣ್ಣು ಹೇಳಿದಂತೆ ಕೇಳುತ್ತದೆ. ನಾಜೂಕಾಗಿ ಚಿತ್ರವನ್ನು ಫಿನಿಶ್ಗೆ ತರುವ ಇವರ ಕಲಾ ಚಾತುರ್ಯ ಹುಬ್ಬೇದಿಸುವಂಥದ್ದು. ಪರಿಚಯ ಆಗಿದೆ ಈ ಕಲೆಗೆ, ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನೋಡ್ಕೊಂಡು ಕಲಿತಾ ಇದ್ದೀನಿ. ಇದಕ್ಕೆ ತರಕಾರಿ ಅಂದರೆ ಕುಂಬಳಕಾಯಿ ಮತ್ತು ಕಲ್ಲಂಗಡಿ ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ಜೋಡ್ಸ್ ಮಾಡುವಂಥದ್ರಲ್ಲಿ ಹಾಗಲಕಾಯಿ, ಸೋರೆಕಾಯಿ, ಬದನೆಕಾಯಿ ಇದೆಲ್ಲ ಮಾಡ್ತೀವಿ ನಾವು ಅಷ್ಟೇ. ನಿಮ್ಮ ಮನೆಯಲ್ಲಿ ಬೇರೆ ಕಲಾವಿದರಿದ್ದಾರೆ? ಬೇರೆ ಕಲಾವಿದರು ಯಾರಿಲ್ಲ, ನಾನೇ ಫಸ್ಟ್. ಹಾಗೆ ಇದು ಹೇಗೆ ಪ್ರೋತ್ಸಾಹ ಸಿಗ್ತಾ ಇದೆಯಾ ನಿಮಗೆ? ಪ್ರೋತ್ಸಾಹ ತುಂಬ ಚೆನ್ನಾಗಿದೆ. ಈ ಥರ ಕೃಷಿ ಮೇಳದಂತೂ ತುಂಬ ಚೆನ್ನಾಗಿದೆ. ಬೇರೆ ವಿಷಯದಲ್ಲಿ ಗೊತ್ತಿಲ್ಲ. ಇದು ಹೇಗೆ ಮಾಡ್ತೀರಾ? ಫೋಟೋ ಇಟ್ಟು ಮಾಡ್ತೀರಾ ಅಥವಾ ನಿಮ್ಮ ಕಲ್ಪನೆಯಲ್ಲಿ ಮಾಡ್ತೀರಾ? ಕಲ್ಪನೆ ಇಲ್ಲ, ಫೋಟೋ ನೋಡ್ಕೊಂಡು ಮಾಡ್ತೀವಿ. ಫೋಟೋ ಹೌದು, ಎಲ್ಲನೂ ಅಷ್ಟೇ. ಕೆಲವೊಂದು ದೇವ್ರ ಚಿತ್ರಗಳಲ್ಲಿ ಕಲ್ಪನೆನೇ. ಮತ್ತು ಇವಾಗ ಅವ್ರು ಕೇಳೋವಂಥ ಚಿತ್ರಗಳೇ ಬೇಕಂತಂದರೆ ನಾವು ಫೋಟೋ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಇದು ಎಷ್ಟು ದಿನ ಉಳಿತೆ ಈ ಕಲ್ಲಂಗಡಿ ಮಾಡಿದೆ? ಕಲ್ಲಂಗಡಿಯಲ್ಲಿ 3 ದಿವಸ ಲೈಫ್ ಇದೆ ಇದಕ್ಕೆ. ಮತ್ತೆ ಕುಂಬಳಕಾಯಿ ಎಲ್ಲಾದರೆ 1-2 ದಿವಸ ಅಷ್ಟೇ. ಮತ್ತೆ ಹಾಳಾಗುತ್ತೆ. ಎಲ್ಲೆಲ್ಲ ಮಾಡಿದ್ದೀರಾ ನೀವು? ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀವಿ. ಧಾರವಾಡ, ಗುಲ್ಬರ್ಗ, ರಾಯಚೂರು, ದಸರಾದಲ್ಲಿ, ಆಮೇಲೆ ಕೃಷಿ ಮೇಳದಲ್ಲಿ ಜಾಸ್ತಿ ಪ್ರತಿ ವರ್ಷ. ಇಲ್ಲಿ 5 ವರ್ಷ ಆಯ್ತು ನಮ್ಮ ಮಾಡ್ತಾ ಪ್ರೋತ್ಸಾಹ ಚೆನ್ನಾಗಿದೆ. ಇದು ಬದುಕಿಗೆ ಒಂದು ಆಧಾರ ಆಗುತ್ತಾ? ಇದು ತುಂಬ ಚೆನ್ನಾಗಿದೆ. ಮಡಿಕೇರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರತಿ ವರ್ಷವೂ ಬರುವ ಭರತ್ ತಮ್ಮ ಅಪೂರ್ವ ಪ್ರತಿಭೆಯಿಂದ ಜನರನ್ನು ಸೆಳೆಯುತ್ತಿದ್ದಾರೆ. ನೋಡಿದ ಜನರು ಮೊದಲಿಗೆ ಇವೆಲ್ಲ ಕಂಪ್ಯೂಟರ್ ರಚಿತ ಚಿತ್ರಗಳು ಎಂದೇ ಭಾವಿಸುತ್ತಾರೆ. ಭರತ್ ಕಲ್ಲಂಗಡಿ ಹಣ್ಣನ್ನು ಕೊರೆಯುವುದನ್ನು ನೋಡಿದ ಮೇಲೆ ಜನರಿಗೆ ಭರತ್ ಅವರ ಕಲಾಚಾತುರ್ಯದ ದರ್ಶನವಾಗುತ್ತದೆ. ಈ ಬಾರಿ ಪ್ರದರ್ಶನದಲ್ಲಿ ಕೊಡಗಿನ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಅವರ ಜೊತೆಗೆ ಹಾಕಿಪಟು ಅರ್ಜುನ್ ಹಾಲಪ್ಪ ಅವರ ಚಿತ್ರವೂ ಸೇರಿದೆ. ಒಟ್ಟಿನಲ್ಲಿ ಹಣ್ಣಿನಲ್ಲೇ ಅಪರೂಪದ ಚಿತ್ರಗಳನ್ನು ಕೆತ್ತುವ ಭರತ್ ಅವರು ನಾಡಿನ ಅಪರೂಪದ ಕಲಾವಿದರೇ ಸರಿ. ಚಿತ್ತಾರ ನ್ಯೂಸ್, ಮಡಿಕೇರಿ.